ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಸುದ್ದಿ. ಫೆಬ್ರವರಿ 16ರಂದು ನಡೆಯಲಿರುವ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಶಿಕ್ಷಕರಿಗೆ ಮತಯಾಚಿಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಪುಟ್ಟಣ್ಣ ಪಕ್ಷಾಂತರ ಮಾಡುತ್ತಾರೆ ಎಂದು ಟೀಕೆ ಟಿಪ್ಪಣಿ ಮಾಡುತ್ತಾರೆ ಹೊರತು ಬೇರೆ ಕೆಲಸ ಮಾಡಿರುವ ಬಗ್ಗೆ ಯಾರೂ ಹೇಳುವುದಿಲ್ಲ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ. ಫೆಬ್ರವರಿ 16ರಂದು ನಡೆಯಲಿರುವ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಶಿಕ್ಷಕರಿಗೆ ಮತಯಾಚಿಸಿದ ಸಂದರ್ಭದಲ್ಲಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣರವರು ಮಾತನಾಡುತ್ತಾ, ಶಿಕ್ಷಕರ ಪರವಾಗಿ ಕೆಲಸವನ್ನ ಮಾಡಿದ್ದೇನೆ. ಶಿಕ್ಷಕರ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ನಾನು ವಿದ್ಯಾರ್ಥಿ ಸಂಘಟನೆ ಹೋರಾಟ ಮಾಡಿಕೊಂಡು ಆಗಿನಿಂದಲೇ ಎಂದು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಪ್ಪರದಕಲ್ಲು ಸರ್ಕಲ್ ಬಳಿಯಲ್ಲಿರುವ ಶ್ರೀನಾರಾಯಣ ಪಿಯು ಕಾಲೇಜು ಆವರಣದಲ್ಲಿ ಫೆಬ್ರವರಿ 16ರಂದು ನಡೆಯಲಿರುವ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಶಿಕ್ಷಕರಿಗೆ ಮತಯಾಚಿಸಿ ಅವರು ಮಾತನಾಡಿದರು. ಶಿಕ್ಷಕರ ಸ್ನೇಹಿಯಾಗಿ ಕೆಲಸವನ್ನ ಮಾಡಿದ್ದೇನೆ. ಶಿಕ್ಷಕರು ಬರಲಿ, ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟಿದ್ದೇನೆ. ಬಿಜೆಪಿ ಪಕ್ಷದಲ್ಲಿ ತಾವು ಸಾಕಷ್ಟು ಸಮಸ್ಯೆಗಳನ್ನು ಹೇಳಿಕೊಂಡರೂ ಸಹ ಅವುಗಳ ಪರಿಹಾರವಾಗಿಲ್ಲ. 2018-19ರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯಾಗಿದ್ದರೂ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದಾರೆ. ಅಧಿಕಾರದ ಆಸೆಗಾಗಿ ಪಕ್ಷಾಂತರ ಮಾಡುತ್ತಿಲ್ಲ. ಶಿಕ್ಷಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಶಿಕ್ಷಕರ ಪರವಾಗಿ ನಿಂತು ಕೆಲಸವನ್ನ ಮಾಡುತ್ತಿದ್ದೇನೆ. ಅಧಿಕಾರಿಗಳ ಆಮಿಷಗಳಿಗೆ ಹೋಗುತ್ತಿಲ್ಲ. ರಾಯಚೂರು, ಬೀದರ್, ಬೆಳಗಾಂ ಇತರೆ ಕಡೆಗಳಿಂದ ಬರುವ ಶಿಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕೊಟ್ಟಿದ್ದೇವೆ. ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಮುಖ್ಯಮಂತ್ರಿಗಳ ಮೂಲಕ ಬಗೆಹರಿಸಿಕೊಟ್ಟಿದ್ದೇವೆ. ಇದರಿಂದ ಅವರ ಸಂಬಳ ಹೆಚ್ಚಾಗಿದೆ. ಶಿಕ್ಷಕರ ಸಮಸ್ಯೆಗಳನ್ನು ಹುಡುಕಿ ಪರಿಹಾರವನ್ನ ಮಾಡಲಾಗುತ್ತಿದೆ ಎಂದು ಹೇಳಿದರು. ಉಪಸಭಾಪತಿಯಾಗಿ ಶಿಕ್ಷಕರ ಪರವಾಗಿ ಹೋರಾಟವನ್ನ ಮಾಡಿದ್ದೇನೆ. ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಸಾಕಷ್ಟು ಶಿಕ್ಷಕರ ಕೆಲಸಗಳನ್ನು ಮಾಡಲಾಗುವುದು. ಕರ್ನಾಟಕ ಪಬ್ಲಿಕ್ ಶಾಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಪ್ರಾರಂಭಿಸಲಾಗಿತ್ತು. ಖಾಸಗಿ ಶಾಲೆಗಳ ಶಿಕ್ಷಕರ ಪರವಾಗಿಯೂ ಸಹ ಕೆಲಸವನ್ನ ಮಾಡಿದ್ದೇನೆ. ಶಿಕ್ಷಕರ ಪರವಾಗಿ ಸರ್ಕಾರದಿಂದ ಸಾಕಷ್ಟು ತೀರ್ಮಾನಗಳನ್ನು ಮಾಡಿಸಲಾಗಿದೆ. ಭಾರತ ಚುನಾವಣಾ ಆಯೋಗವು ಈಗಾಗಲೇ ಕರ್ನಾಟಕ ವಿಧಾನ ಪರಿಷತ್ತಿನ ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಸುವ ಕುರಿತು ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದು, ದಿನಾಂಕ 16/2/2024ರಂದು ಮತದಾನ ಹಾಗೂ ದಿನಾಂಕ 20/2/2024ರಂದು ಮತ ಎಣಿಕೆ ದಿನಾಂಕವನ್ನು ನಿಗದಿಪಡಿಸಿದೆ. 16ರಂದು ನಡೆಯಲಿರುವ ಚುನಾವಣೆಯಲ್ಲಿ ಪ್ರತಿ ಶಿಕ್ಷಕರು ತಮ್ಮ ಮತಗಳನ್ನು ಹಾಕುವುದರ ಮೂಲಕ ಗೆಲ್ಲಿಸುವಂತೆ ಆಗಬೇಕು. ಅಂದು ನಿಮ್ಮೆಲ್ಲರ ಗೆಲುವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳಲ್ಲೂ ಶಿಕ್ಷಕರ ಪಟ್ಟಿ ಮಾಡಿ ಅವರನ್ನ ಭೇಟಿ ಮಾಡಿ ಮತ ಹಾಕುವಂತೆ ಮನವಿಯನ್ನ ಮಾಡಬೇಕು. ಶಿಕ್ಷಕರು ಮಕ್ಕಳ ಭವಿಷ್ಯ ನಿರ್ಮಾಣವಾಗಬೇಕಾದರೆ ಎಲ್ಲಾ ಧರ್ಮದ ಮಕ್ಕಳನ್ನ ಒಂದೇ ಸೂರಿನಡಿ ಶಿಕ್ಷಣ ಕೊಡಿಸುವುದರಲ್ಲಿ ಶಿಕ್ಷಕರಿಗೆ ಮಾತ್ರ ಸಾಧ್ಯ. ಅದೇ ರೀತಿ ನಾನು ಯಾವುದೇ ಜಾತಿ ಧರ್ಮವನ್ನ ನೋಡುವುದಿಲ್ಲ. ನನಗಿರುವುದು ಒಂದೇ ಧರ್ಮ, ಶಿಕ್ಷಕರು. ಅದು ಶಿಕ್ಷಕರಿಂದ ಸಾಧ್ಯ. ಶಾಲೆಗಳು ಪವಿತ್ರ ದೇವಾಲಯಗಳು ಎಂದು ಹೇಳಿದರು. ನಾನು ವಿದ್ಯಾರ್ಥಿ ಸಂಘಟನೆಯಿಂದ ಮೇಲ್ಬಂದಂತ, ಚಳುವಳಿಗಳಿಂದ ಮೇಲ್ಬಂದಂತ. ನಾನು ನನ್ನ ಜೀವನದಲ್ಲಿ ಸಮಸ್ಯೆನ ಹುಡುಕಿ ಪರಿಹಾರ ಮಾಡೋಂಥ ಕೆಲಸ ಮಾಡಿದ್ದೀನಿ. ಮತ್ತು ಬಂದು ತಂದಂಥ ಸಮಸ್ಯೆಗಳನ್ನ ಪರಿಹಾರ ಮಾಡೋಂಥ ಕೆಲಸ ಮಾಡಿದ್ದೀನಿ. ಅದೆಷ್ಟು ಎನ್ಒಸಿಗಳು ಕೊಡಿಸಿದ, ಒಂದು ಕಾಫಿ ಕುಡ್ದಿಲ್ಲ ನೋಡ್ರೆ, ಪ್ರಾಮಾಣಿಕ ಲೈಟ್ ಉರಿತಾ ಇದೆ. ಯಾವಂಥವೇ ಎಲ್ಲವೇ ನಿಮಗೆಲ್ಲ ನನ್ನ ಬಗ್ಗೆ ಪೂರ್ತಿ ಗೊತ್ತಿದೆ. ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರೋದು, ಯಾಕೆ ನಾನು ಈ ಒಂದು ಇದಕ್ಕೆ ಬಂದೆ ಅಂದರೆ, ನಾನು ವಿದ್ಯಾರ್ಥಿ ಸಂಘಟನೆಯಿಂದ ಮೇಲ್ಬಂದಂತ, ಚಳುವಳಿಗಳಿಂದ ಮೇಲ್ಬಂದಂತ. ನಾನು ನನ್ನ ಜೀವನದಲ್ಲಿ ಸಮಸ್ಯೆನ ಹುಡುಕಿ ಪರಿಹಾರ ಮಾಡೋಂಥ ಕೆಲಸ ಮಾಡಿದ್ದೀನಿ. ಮತ್ತು ಬಂದು ತಂದಂಥ ಸಮಸ್ಯೆಗಳನ್ನ ಪರಿಹಾರ ಮಾಡೋಂಥ ಕೆಲಸ ಮಾಡಿದ್ದೀನಿ. ಎಲ್ಲೂ ಕೂಡ ನಾನು ಜಾತಿ ಧರ್ಮ ಪಕ್ಷ ಏನೂ ಮಾಡಿಲ್ಲ.
ಒಬ್ಬ ಟೀಚರ್ ಅಂತ ಬಂದರೆ ಈ ರಾಜ್ಯದ ಯಾವುದೇ ಮೂಲೆಯ ಟೀಚರು, ಪ್ರೈಮರಿ, ಹೈಸ್ಕೂಲು, ಮತ್ತೊಂದು ಮಗದೊಂದು ಯಾವುದನ್ನ ಇರಲಿ, ಅವ್ರು ನನ್ನ ಫ್ಯಾಮಿಲಿ ಮೆಂಬರ್, ಅವ್ರ ಕಷ್ಟ ನನ್ನ ಕಷ್ಟ ಅಂತ ಮಾಡಿದ್ದೀವಿ, ಪರಿಹಾರ ಮಾಡಿದ್ದೀವಿ. ಅದೇ ಥರ ಶಿಕ್ಷಣ ಸಂಸ್ಥೆಗಳು ಉಳಿಬೇಕು. ಉಳ್ಕೊಂಡಿದ್ರೆ ಸರ್ಕಾರ ಅಂತ ಉದ್ಯೋಗ ಕೊಡೋಕ್ಕಾಗಲಿಲ್ಲ, ಅವರವ್ರು ಉದ್ಯೋಗ ಕೊಟ್ಟಿರ್ತಾರೆ, ಆ ಸಂಸ್ಥೆ ಉಳಿಸ್ತಕ್ಕಂಥ ಕೆಲಸ ಮಾಡ್ಕೊಬಂದಿದ್ದೀನಿ ನಾನು. ಅವ್ರು ಯಾರೋ ಒಬ್ರು ಎಗನೆಸ್ಟ್ ಮಾಡ್ಬೋದು, ಬಟ್ ಅಲ್ಲಿರೋರು ನಮ್ಗೆ ಎಗನೆಸ್ಟ್ ಅಪ್ಪಪ್ಪ ಏನೋ ಜೀವನ ಮಾಡ್ತಿರ್ತಾರೆ. ಪ್ರತಿಯೊಬ್ಬರಿಗೂ ತಮ್ಮ ಜೀವನ ನಡೆಸೋದೇ ಕಷ್ಟ, ಜೀವನನೇ ಮುಖ್ಯ. ಅದಕ್ಕೆ ನನ್ನ ಜೀವನದಲ್ಲಿ ಇದುವರೆಗೂ ಕೂಡ ಒಂದು ಮಾನವೀಯತೆ ನೆರಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಉಪಸಭಾಪತಿಯಾಗಿ ಯಾರು ಕೂಡ ಸ್ಟ್ರೈಕ್ ಮಾಡಿದರೆ ಪುಟ್ಟಣ್ಣನೇ ಮೊದಲಿಗೆ ಈ ರಾಜ್ಯದ ಇತಿಹಾಸದಲ್ಲಿ ಟೀಚರ್ ಪರವಾಗಿ. ಹೌದು ಸರ್, ನೀನೇನೇ ಉಪಸಭಾಪತಿ ಹಿಂಗೆ ಕೂತ್ಕೊಂಡಿದ್ದೆ, ಮಾನ ಮರ್ಯಾದೆ ಕಳಿತಾ ಇದ್ದೀನಿ ಅದ ಅಂದ್ರೆ ನನಗೆ, ಸರ್ ಆ ಚೇರ ಬೇಡ ಅಂದೆ ನಾನು, ಆ ಚೇರ ಬೇಡ ಬಿಟ್ಬಿಡ್ತೀನಿ ಅಂದೆ ನಾನು. ನಾವು ನಿಮ್ಮ ಲೆವೆಲಿಂದ ನೀವು ಲೆವೆಲಿಗೆ ಬಂದಿರುತ್ತೆ, ನಾನು ಇನ್ನೂ ಕೆಲ ಮಾಡ್ತೀನಿ ನಿಮ್ಮ ಮೇಲೆ ಬಂದಿದ್ದೀನಿ ನಾನು, ಅದನ್ನು ಮರೆಯೋದಿಲ್ಲ ನಾನು. ಅದಕ್ಕೆ 100ಕ್ಕೆ 100ರಷ್ಟು ಪ್ರಾಮಾಣಿಕತೆ ಉಳಿಸ್ಕೊಂಡಿದ್ದೀವಿ, ದಕ್ಷತೆ ಉಳಿಸ್ಕೊಂಡಿದ್ದೀವಿ. ಪಕ್ಷಾಂತರ ಮಾಡಿರ್ಬೋದು, ವ್ಯಕ್ತಿತ್ವ ಕಳ್ಕೊಂಡಿಲ್ಲ, ವ್ಯಕ್ತಿತ್ವ ಮಾರ್ಕೊಂಡಿಲ್ಲ. ನಾನು ನನ್ನ ಜೀವನದಲ್ಲಿ ಮಾರ್ಕೊಳ್ಳೋದಿಲ್ಲ, ನಾನು ಬದುಕಿರೋರ್ಗು ಕೂಡ. ನಿಮಗೂ ಮೋಸ ಮಾಡೋದಿಲ್ಲ, ಬೇರೆಯವ್ರಿಗೂ ಮೋಸ ಮಾಡೋದಿಲ್ಲ. ನೀವೆಲ್ಲ ನಾನು ನೋಡೋದು ಬೇಡ, ನೀವು ಎಲ್ಲನ ಕೇಳಿದ್ರೆ ಒಂದು ಹೇಳಿ, ಪುಟ್ಟಣ್ಣ 1 ರೂಪಾಯಿ ದುಡ್ಡು ಇಸ್ಕೊಂಡ, ಇಂಥವ್ರು ತೊಂದರೆ ಕೊಟ್ಟ, ಇಂಥವ್ರು ಮಾಡ್ದ ಅಂತ ಹೇಳಿ. ನೀವು ಬಂದಂಥ DDP BOಗಳಲ್ಲಿ ನೀವು ಹಾಕ್ಸ್ಕೊಂಡಿರೋರೆ, ನಾನಲ್ಲ ಸರ್, ಇವರೇ ಬರೋದು, ಇಂಥವ್ರೆ ಬೇಕು ಅಂತ ಕೂತ್ಕೊಳ್ಳೋದು. ಆಯ್ತು, ಹಾಕ್ಸ್ಕೊಟ್ರು. ನಿಜನ ಸುಳ್ಳ ಹೇಳ್ರಿ, ಆನೆಸ್ಟಾಗಿ ಹೇಳ್ರಿ. ಶ್ರೀನಾರಾಯಣ PU ಕಾಲೇಜು ಆವರಣದಲ್ಲಿ ಫೆಬ್ರವರಿ 16ರಂದು ನಡೆಯಲಿರುವ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಶಿಕ್ಷಕರಿಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಮತಯಾಚಿಸಿದ ಸಂದರ್ಭದಲ್ಲಿ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿ ಗೌಡರವರು ಮಾತನಾಡಿದರು. ಈಗ ಅನೌನ್ಸ್ ಆಗಿರೋದ್ರಿಂದ ಯಾವಾಗಲೂ ಚುನಾವಣೆ ಕನಿಷ್ಠ ಒಂದು 2-3 ತಿಂಗಳು ನಾವು ಪ್ಲಾನ್ ಮಾಡ್ಕೋಬೇಕಾಗ್ತದೆ. ಇವತ್ತು ಭಾಷಣದ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಾವೆಲ್ಲ ಇವತ್ತೆಲ್ಲ ಒಟ್ಟಾಗಿ ಸೇರಿ ಪುಟ್ಟಣ್ಣ ಅವ್ರನ್ನ ಯಾವ ರೀತಿ ಗೆಲ್ಲಿಸಬೇಕು ಅಂತ ಒಂದು ರೂಪರೇಷೆಗಳನ್ನ ಮಾಡ್ಕೊಳ್ಳೋಕೆ ಇಲ್ಲಿ ಬಂದಿದ್ವಿ. ನನ್ನ ಪ್ರಕಾರ ಒಂದು ಸುಮಾರು 16,000 ಏನಿದೆ, ಈ 16,000 ಒಂದೊಂದು ತಾಲೂಕಲ್ಲಿ 500ರಿಂದ ಒಂದು 750-800ವರೆಗೂ ಇರ್ತದೆ. ಹಾಗಾಗಿ ಒಂದು ಇಲ್ಲಿರ್ತಕ್ಕಂಥ ನಮ್ಮ ಖಾಸಗಿ ಶಾಲೆಗಳು, ಕಾಲೇಜವರು, ಪ್ರಾಥಮಿಕ, ಪ್ರೌಢ ಎಲ್ಲ ಸೇರಿಕೊಂಡ್ರೆ ಕನಿಷ್ಠ ಒಂದು 25 ಜನಕ್ಕೆ ಒಬ್ಬೊಬ್ಬರನ್ನ ನಾವು ಪ್ಲಾನ್ ಮಾಡಿಕೊಂಡು ಒಂದು 15 ದಿನದಲ್ಲಿ ಎಷ್ಟು ಜನ ವೋಟರ್ಸ್ ಇದ್ದಾರೆ ಆ ವೋಟರ್ಸನ್ನು ಗುರುತಿಸೋದು ಮತ್ತು ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳೋದು. ಪುಟ್ಟಣ್ಣ ಅವ್ರಿಗೆ ನಾವು ಕೊಟ್ಟರೆ ಪುಟ್ಟಣ್ಣ ಆಫೀಸಿಂದ ಅಥವಾ ನಮ್ಮ ಆಫೀಸಿಂದ ಎಲ್ಲರಿಗೂ ಫೋನ್ ಮಾಡಿ ನಾವು ಒಂದ್ಸಲ ವಿನಂತಿ ಮಾಡ್ಕೊತೀವಿ, ಒಂದು ಮೆಸೇಜು ಎಲ್ಲ ಮಾಡ್ತಾ ಇರ್ತೀವಿ. ಕೆಲವು ಸಮಯದಲ್ಲಿ ನಮಗೆ ಲೀಡರ್ಸು, ಪದಾಧಿಕಾರಿಗಳು ಸ್ವಲ್ಪ ಕಮ್ಮಿ ಆದಾಗ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು ನಿಮ್ಮ ಜೊತೆಲಿರ್ತಾರೆ. ಅವ್ರಿಗೂ ಕನಿಷ್ಠ ಒಂದು 20 ಜನ ಜವಾಬ್ದಾರಿಯನ್ನು ಕೊಟ್ಟು ನೀವು ಅವ್ರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಅವ್ರು ಕರ್ಕೊಂಡ್ಬರ್ಬೇಕು ಅಂದರೆ ಅವರು ಸಹ ಇದರಲ್ಲಿ ಭಾಗಿಗಳಾಗ್ತಾರೆ. ಹಾಗಾಗಿ ಇವತ್ತು ಒಂದನ್ನು ವಿನಂತಿ ಮಾಡ್ಕೊತೀನಿ, ಕೇವಲ 16,000 ಇರೋದ್ರಿಂದ ಈಸಿಯಾಗಿ ನಾವು ಒಂದು ತಾಲೂಕಲ್ಲಿ 500ರಿಂದ 600 ಜನ ಇರೋದನ್ನ ಗುರುತಿಸಬಹುದು ಅನ್ಸುತ್ತೆ. ನಾವು ಈಗಾಗಲೇ ನಾವು ಗ್ರಾಜುಯೇಟ್ಸ್ ಅಲ್ಲಿ ಸುಮಾರು 45,000 ಜನಕ್ಕೆ ಒಂದೊಂದು ಪಟ್ಟಿ ಮಾಡಿ ವಾರ್ಡ್ ವೈಸ್, ತಾಲೂಕ್ ವೈಸು, ಬೂತ್ ವೈಸು, ಪಂಚಾಯತಿ ವೈಸ್ ಒಂದು ಡಿವೈಡ್ ಮಾಡಿ ನಾವೆಲ್ಲ ಮನೆ ಮನೆಗೂ ಹೋಗ್ತಾ ಇದೀವಿ. ಹಾಗಾಗಿ ಇನ್ನಿರೋ ಸಮಯ ನಿಮಗೆ 1 ತಿಂಗಳು ಇರೋದ್ರಿಂದ ತಾವೆಲ್ಲ ಈ ಕೆಲಸ ಮೊದಲು ಮಾಡಬೇಕು. ಇದೇ ವೇಳೆಯಲ್ಲಿ ನಿವೃತ್ತ ಸಾರ್ವಜನಿಕ ಶಿಕ್ಷಣ ಇಲಾಖಾ ಉಪನಿರ್ದೇಶಕ ಗಂಗಾ ಮಾರೇಗೌಡರವರು ಬೆಂಗಳೂರು ಕ್ಷೇತ್ರದ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣರವರ ಪರವಾಗಿ ಮತಯಾಚಿಸಿದರು. ಬೆಂಗಳೂರು ಈ ಶಿಕ್ಷಕರ ಕ್ಷೇತ್ರದಿಂದ ತಾವೆಲ್ಲರೂ ಕೂಡ ಪುಟ್ಟಣ್ಣ ಅವರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸಿ ಕಳಿಸಿದ್ದೀರಿ. ಅವರು ಕೂಡ ಅದೇ ರೀತಿ ಕೆಲಸ ಮಾಡಿದ್ದಾರೆ. ಬಹುಶಃ 24 ವರ್ಷಗಳಲ್ಲಿ ಪುಟ್ಟಣ್ಣ ಅವರು ಇಲ್ಲದೆ ಇರತಕ್ಕಂತಹ ವಿಧಾನ ಪರಿಷತ್ತು ನಡೆದದ್ದು ಇತ್ತೀಚಿನ ಈ ವರ್ಷದಲ್ಲಿ ಮಾತ್ರ. ಪುಟ್ಟಣ್ಣ ಅವರು ವಿಧಾನ ಪರಿಷತ್ತಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೊಂದು ಗತ್ತು, ಗಾಂಭೀರ್ಯ ಮತ್ತೆ ಅಲ್ಲೊಂದು ಏನೋ ಒಂದು ಅರ್ಥಪೂರ್ಣವಾದ ಚರ್ಚೆಗಳಾಗಿರ್ತಕ್ಕಂಥದ್ದನ್ನ ನಾವು ಹಲವು ಸಾರಿ ನೋಡಿದ್ದೇವೆ. ಉಪಸಭಾಪತಿಯಾಗಿಯೂ ಕೆಲಸ ಮಾಡಿದ್ದಾರೆ. ಕಾರಣಾಂತರಗಳಿಂದ ಅವರು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದ್ರು. ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದಾಗಲೂ ಕೂಡ ಅವರ ಎಲ್ಲ ಅಂದ್ರೆ ಬಹಳಷ್ಟು ಜನ ನಮ್ಮಗಳನ್ನ, ಅಭಿಮಾನಿಗಳನ್ನ ಕರೆದು ಅವರ ಒಂದು ಒಪಿನಿಯನ್ ಕೇಳಿಯೇ ಹೋಗಿದ್ದಾರೆ. ಅವ್ರ ಮೇಲೆ ಇದೊಂದು ಆರೋಪ ಇದೆ, ಪಕ್ಷ ಬಿಟ್ಟು ಹೋದ್ರು ಅಂತ ಹೇಳಿ.
ಕರ್ನಾಟಕದ ರಾಜಕಾರಣದಲ್ಲಿ ಬಹಳಷ್ಟು ಜನ ಈ ರೀತಿ ಪಕ್ಷ ಬಿಟ್ಟು ಹೋಗಿ ಬೇರೆ ಬೇರೆ ಪಕ್ಷದಲ್ಲಿ ಅಧಿಕಾರ ಅಥವಾ ಗೆದ್ದವರು ಇದ್ದಾರೆ. ನಾವು ಎಲ್ಲ ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸರ್ಕಾರಿ ನೌಕರರು ಇರ್ಬೋದು, ಅನುದಾನಿತ ಅಥವಾ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು. ನಮಗೆ ರಾಜಕಾರಣ ಇಲ್ಲ, ಪಕ್ಷದ ರಾಜಕಾರಣ ಇಲ್ಲ. ಪುಟ್ಟಣ್ಣವರು ನಮಗೆ ಬೇಕು. ಪುಟ್ಟಣ್ಣವ್ರು ಎಲ್ಲಿರ್ತಾರೋ ಆ ಪಕ್ಷದಲ್ಲಿ, ಪಕ್ಷಕ್ಕೆ ಅಂತಲ್ಲ ಪುಟ್ಟಣ್ಣವ್ರಿಗೆ ಅಂತೇಳಿ ನಾವು ಅವ್ರಿಗೆ ಬೆಂಬಲವಾಗಿ ನಿಂತು ಅವರನ್ನ ಗೆಲ್ಲಿಸ್ಕೊಂಡು ಬಂದಿರತಕ್ಕಂಥದ್ದು ಈ ಹಿಂದಿನಿಂದಲೂ ಬಂದಿರತಕ್ಕಂಥದ್ದು. ಬಹುಶಃ ನನ್ನ ಅನುಭವದಲ್ಲಿ ನಾನು ಬಹಳಷ್ಟು ಜನ ರಾಜಕಾರಣಿಗಳನ್ನು ನೋಡಿದ್ದೇನೆ. ಆದ್ರೆ ಯಾಕೆ ಜನ ಪುಟ್ಟಣ್ಣವರನ್ನ ಬಯಸ್ತಾರೆ ಅಂತ ಹೇಳಿದ್ರೆ, ಬೇರೆ ರಾಜಕಾರಣಿಗಳಲ್ಲಿ ಇಲ್ಲದೆ ಇರತಕ್ಕಂಥ ಒಂದಷ್ಟು ಗುಣಗಳು ಈ ವ್ಯಕ್ತಿಯಲ್ಲಿದೆ. ಪುಟ್ಟಣ್ಣವರ ಮನೆಗೆ ಹೋಗ್ಬೇಕಂತ ಹೇಳಿದ್ರೆ ಇನ್ನೊಬ್ಬರ ಸಪೋರ್ಟ್ ಬೇಕಿಲ್ಲ, ಬೇರೆಯವರನ್ನ ಜೊತೆಯಲ್ಲಿ ಕರ್ಕೊಂಡು ಇವರ ಮನೆಯಲ್ಲಿ ಹೋಗಿ ಇವರನ್ನ ನೋಡುವಂತ ಪರಿಸ್ಥಿತಿ ಇಲ್ಲ. ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಖಾಸಗಿ ಶಾಲೆಗಳ ಸಂಘದ ಅಧ್ಯಕ್ಷ ರಾಮಚಂದ್ರೇಗೌಡ, ಕಾರ್ಯದರ್ಶಿ ಕೆಂಪೇಗೌಡ, ಸದಸ್ಯ ಕೆಬಿ ಅಶೋಕ್, ದೊಡ್ಡಬಳ್ಳಾಪುರ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಸುಬ್ರಹ್ಮಣಿ, ಖಾಸಗಿ ಶಿಕ್ಷಣ ಸಂಸ್ಥೆ ಪ್ರಮುಖರು ಹಾಗೂ ಪ್ರೌಢಶಾಲಾ ಪ್ರಾಥಮಿಕ ಶಾಲಾ ಶಿಕ್ಷಕರು, ಶಿಕ್ಷಕರ ಎಲ್ಲ ಸಂಘ ಸಂಸ್ಥೆಗಳ ಶಿಕ್ಷಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪವಿತ್ರ ಶಕ್ತಿ